ಈಗ ಕೇಳಿ ಪರೀಕ್ಷೆಗೆ ತುಂಬಾ ಮುಖ್ಯವಾದ ಒನ್ ಲೈನರ್ ಪಿವೈಕ್ಯೂಸ್. 1. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಿಮ್ಲಾ ಒಪ್ಪಂದವು 1972ರಲ್ಲಿ ಸಹಿ ಹಾಕಲಾಯಿತು. 2. ಭಾರತ ರಷ್ಯಾ ಸ್ನೇಹ ಒಪ್ಪಂದದ ಸಮಯದಲ್ಲಿ ರಷ್ಯಾದ ನಾಯಕ ಲಿಯೋನಿಡ್ ಬ್ರೆಜ್ನೆವ್ ಆಡಿದ್ದರು. 3. ಇಂದ್ರಧನುಷಿ ಅಂದರೆ ರೇನ್ಬೋ ಒಕ್ಕೂಟ ಎಂಬ ಪದವನ್ನು ಬರಾಕ್ ಒಬಾಮಾ ಬಳಸಿದ್ದರು. 4. ಮತಪತ್ರಗಳ ಅಂದರೆ ಬ್ಯಾಲೆಟ್ ಪದ್ಧತಿಯ ಮೊದಲ ಪ್ರಯೋಗ ಪ್ರಾಚೀನ ಗ್ರೀಸ್ನಲ್ಲಿ ನಡೆಯಿತು. 5. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಅಧೀನದಲ್ಲಿದೆ. 6. ಕಾರ್ಲ್ ಮಾರ್ಕ್ಸ್ ಅವರು ದಾಸ್ ಕ್ಯಾಪಿಟಲ್ ಎಂಬ ಪುಸ್ತಕವನ್ನು ಬರೆದರು. 7. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನೇರ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. 8. ಸ್ವಿಟ್ಜರ್ಲ್ಯಾಂಡ್ನ ರಾಷ್ಟ್ರಪತಿಯ ಕಾರ್ಯಕಾಲ 1 ವರ್ಷ. 9. ಹಿಟ್ಲರ್ ಎಂದರೆ ಜರ್ಮನಿ ಎಂಬ ಹೇಳಿಕೆಯನ್ನು ರೂಡಾಲ್ಫ್ ಹೆಸ್ ನೀಡಿದ್ದರು. 10. ಫ್ಯಾಸಿಸಂ ಸರ್ವಾಧಿಕಾರವನ್ನು ನಂಬುತ್ತದೆ.